ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಈಗ ಮಿಸ್ಟರ್ ರಾವಣ ಕತೆಯ ಮೊದಲನೇ ಭಾಗವನ್ನು ಶುರು ಮಾಡೋಣ. ಹಳದಿ ಬಣ್ಣದ ಹೊಸ ಪೇಂಟ್ ಬೆಳೆದಿದ್ದ ಆ ಮನೆ ನೆಂಟರನ್ನು ತಾಳಲಾರದೆ ದಿಣುಗುಡ್ತಿತ್ತು. ಮದುಮಗ ಕಣ್ಣುಗಳಲ್ಲಿ ತುಂಬ ಕುತೂಹಲದಿಂದ ಹೆಣ್ಣಿನ ಬರುವಿಕೆಗಾಗಿ ಕಾಯ್ತಿದ್ದ. ನಿಶ್ಚಿತಾರ್ಥಕ್ಕೆ ಬಂದಿದ್ದ ಸಂಬಂಧಿಕರು ಮತ್ತು ಸ್ನೇಹಿತರು ಉತ್ಸಾಹದಿಂದ ನಕ್ಕು ಮಾತಾಡ್ತಿದ್ರು. ಏನ್ ನರ್ಮದಾ, ಎಲ್ಲಿಗೆ ಹೋಗಿ ಹಾಳಾದ್ಲು ಈ ಪಾಪಿ ಮಗಳು? ನಿಶ್ಚಿತಾರ್ಥಕ್ಕೆ ಬಂದಿರೋ ಗಂಡಿನ ಮನೆಯವ್ರು ಆಗಲೇ ಬರ್ತಿದ್ದಾರೆ ಅಂತ ಗೊತ್ತಿದ್ದು ಯಾವ ಹಾಳು ಮೂಳಿಗೆ ಅಂತ ಹೆಣ್ಣನ್ನು ಆಚೆ ಕಳಿಸ್ದೆ ಅಂತ ನರ್ಮದಾಳ ತಾಯಿ ಜಯಮ್ಮ ತನ್ನ ಮಗಳನ್ನ ಹಿತ್ಲಿಗೆ ಕರ್ಕೊಂಡು ಹೋಗಿ ಬೈದ್ರು. ಬಂದಿರೋರ ಮುಂದೆ ಎಷ್ಟು ದೊಡ್ಡ ಅವಮಾನ ಆಗಲಿದೆಯೋ ಅಂತ ನೆನಪಿಸ್ಕೊಂಡ್ರೆ ಅವ್ರ ಹೃದಯ ಕೈಕಾಲುಗಳು ತಾನಾಗಿಯೇ ನಡ್ಗೋಕೆ ಪ್ರಾರಂಭಿಸಿದ್ವು. ನರ್ಮದಾ ಮಾತ್ರ ಏನು ತಾನೇ ಬಲ್ಲಳು. ಈಗ ತನ್ನನ್ನು ತಳ್ತಿರೋ ಅಮ್ಮನೇ ತಾನೆ ಹೆಣ್ಣಿಗೆ ಜಾತಕದಲ್ಲಿ ಏನೋ ದೋಷ ಇದೆ, ನಿಶ್ಚಿತಾರ್ಥಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ದೀಪ ಹಚ್ಚಿ ಬೇಡ್ಕೊಳ್ಬೇಕು ಅಂತ ಬೆಳಗ್ಗೆ ಆ ಹುಡುಗಿನ ಕಳಿಸ್ಕೊಟ್ಟಿದ್ದು. ಈಗ ಬಂದು ತನ್ನನ್ನೇ ಬೈತಿದಾರಲ್ಲ ಅಂತ ಬೇಸರದಿಂದ ತಾಯಿಯನ್ನು ನೋಡಿದ್ರು ನರ್ಮದಾ. ಅಮ್ಮ, ನೀನು ಯಾಕೆ ನನ್ನನ್ನು ಹಿಡಿದು ಬೈತಿದ್ಯಾ? ಆ ದಡ್ಡ ಹುಡುಗಿ ತನ್ನ ಪಾಡಿಗೆ ತಾನು ಮನೆಯಲ್ಲೇ ಬಿದ್ದಿದ್ಲು. ನೀನೇ ತಾನೆ ಸುಮ್ಮನಿದ ಮಗಳಿಗೆ ದೀಪ ಹಚ್ಚು ತೆಂಗಿನಕಾಯಿ ಹೊಡಿ ಅಂತ ದೇವಸ್ಥಾನ ಕಳಿಸಿದ್ದು. ಈಗ ನೋಡಿದ್ರೆ ನನ್ನನ್ನು ಕಳಿಸಿ ಕೊಟ್ಟಿದ್ಯಾ ಅಂತ ನನ್ನನ್ನೇ ಹೇಳ್ತೀಯಲ್ಲ ಅಂದು ನರ್ಮದಾ. ಅಯ್ಯೋ ಬುದ್ಧಿಗೇಡಿ ಹುಡುಗಿ, ಈಗ ಯಾಕೆ ನೀನು ಗಂಟಲು ಧ್ವನಿ ತೆಗಿತಿದ್ಯಾ? ನಾನೇನು ಕೆಟ್ಟದಾಗ್ಲಿ ಅಂತ ಹೇಳಿದ್ನ? ಅವಳ ಜಾತಕದಲ್ಲಿ ದೋಷ ಇದೆ ಅಂತ ಹಾಳಾದ ಜೋಯಿಸಿನ ತಾನೇ ಹೇಳಿದ್ದು. ಈ ಹುಡುಗಿ ಅದನ್ನೇ ನೆಪ ಮಾಡ್ಕೊಂಡು ಓಡ್ ಹೋಗ್ತಾಳೆ ಅಂತ ನಾನೇನು ಅನ್ಕೊಂಡಿದ್ನ ಅಂದರು ಅಜ್ಜಿ. ಅಯ್ಯೋ ಅಮ್ಮ, ಆ ಮನುಷ್ಯನ ನೆನಪಿಸ್ಕೊಂಡ್ರೆ ನನಗೆ ಎದೆ ನಡ್ಗುತ್ತಮ್ಮ. ನಿಶ್ಚಿತಾರ್ಥ ಆಗಬೇಕಾದ ಹುಡುಗಿನ ನೋಡ್ಕೊಳ್ಳೋಕ್ಕಾಗಿಲ್ವಾ ಅಂತ ಆ ಮನುಷ್ಯ ನನ್ನನ್ನು ಕೊಚ್ಚಿ ಹಾಕ್ಬಿಡ್ತಾನೆ. ನಾನು ಏನು ಮಾಡಲಿ? ಹುಡ್ಕೋಕೆ ಹೋಗಿರೋ ಕೃಷ್ಣ ಬೇರೆ ಇನ್ನೂ ಎಲ್ಲೂ ಕಾಣಿಸ್ತಿಲ್ಲ. ಹೇ ಕಾಳಿಕಾಂಬೆ, ನೀನೇ ನನ್ನ ಮಗಳನ್ನ ಕಾಪಾಡಿ ಕರ್ಕೊಂಡು ಬರಬೇಕು ತಾಯಿ ಅಂದರು ನರ್ಮದಾ. ಅಯ್ಯೋ, ನೀನು ಕೂಗೋ ಕೂಗಿಗೆ ಕಾಳಿಕಾಂಬೆ ಬರ್ತಾಳೋ ಇಲ್ವೋ, ನಿನ್ನ ಗಂಡ ಅಂತೂ ಬಂದ್ಬಿಡ್ತಾನೆ ತಗೋ ಅಂತ ಜಯಮ್ಮ ಹೇಳಿ ಬಾಯಿ ಮುಚ್ಚೋದ್ರೊಳಗಡೆ ಅಲ್ಲೇ ಬಂದು ತಲುಪಿದ್ದು ಹೆಂಡಿನ ತಂದೆ ನರಸಿಂಹಮೂರ್ತಿ. ಅಮ್ಮ ಮತ್ತು ಮಗಳು ಇಬ್ಬರು ಕೈ ಹಿಸ್ಕೊಳ್ತಾ ನಿಂತಿದ್ದಾಗ, ಏನು ನರ್ಮದಾ, ಎಲ್ಲರೂ ಬಂದು ಕಾಯ್ತಿದ್ದಾರೆ, ಹೆಣ್ಣನ್ನು ಕರ್ಕೊಂಡು ಬರಬೇಕು ಅಂತ ಹೋದವಳು ಇಲ್ಲೇನು ಮಾಡ್ತಿದ್ಯಾ ಅಂದರು ಅವರು. ಗಂಡ ಬಂದು ಹಾಕಿದ ಗದರಿಕೆಗೆ ನರ್ಮದಾಳ ದೇಹವೇ ನಡುಗಿ ಹೋಯಿತು. ಜಯಮ್ಮನಿಗಂತೂ ಉಷ್ಟ್ರ ಪಕ್ಷಿಯಂತೆ ತಲೆಯನ್ನು ಭೂಮಿಲಿ ಮುಚ್ಕೊಂಡು ಬಿಡೋಣ ಅನ್ನಿಸ್ತು. ನರಸಿಂಹಮೂರ್ತಿ ಹೆಸರಿಗೆ ತಕ್ಕಂತೆ ಕೋಪಗೊಂಡ್ರೆ ನರಸಿಂಹನ ಅವತಾರವನ್ನೇ ಎತ್ತಿಬಿಡ್ತಿದ್ದ ಒರಟು ಮನುಷ್ಯ ಅವನು. ದಿಗಿಲಿನಿಂದ ನೋಡ್ತಿದ್ದ ಹೆಂಡತಿಯನ್ನ, ಭಯದಿಂದ ನಡುಗ್ತಿದ್ದ ಅತ್ತೆಯನ್ನ ಕಂಡ ತಕ್ಷಣವೇ ಏನೋ ವಿಚಾರ ಇದೆ ಅಂತ ಊಹಿಸ್ಕೊಂಡ್ರು ನರಸಿಂಹಮೂರ್ತಿ. ನೆಂಟರ ಬರುವಿಕೆಯಿಂದ ಧ್ವನಿಯನ್ನು ತೆಗೆಸಿ, ಏಯ್, ಹೆಣ್ಣನ್ನು ಕರ್ಕೊಂಡು ಬರ್ದೆ ಇಲ್ಲೇನು ಮಾಡ್ತಿದ್ಯಾ ಅಂದ ನರಸಿಂಹಮೂರ್ತಿ. ಎಷ್ಟೇ ಧ್ವನಿ ತಗ್ಗಿಸಿ ಮಾತಾಡಿದ್ರೂ ಅವನ ಗಂಭೀರ ಧ್ವನಿ 3 ಮೀಟರ್ ದೂರದಲ್ಲಿದ್ದವ್ರಿಗೂ ಕೇಳಿಸ್ತಿತ್ತು. ಕೈ ಹಿಸ್ಕೊಳ್ತಾ ನಡುಕದಿಂದಲೇ, ರೀ, ವಂಶಿ ಕಾಣಿಸ್ತಿಲ್ಲ ರೀ ಅಂತ ಹೇಳೋವಾಗಲೇ ಕಣ್ಣಿನಿಂದ ಪಟಪಟನೆ ಕಣ್ಣೀರು ಸುರಿತು ನರ್ಮದಾಗೆ. ಏನಂದೆ? ವಂಶಿ ಕಾಣಿಸ್ತಿಲ್ವಾ ಅಂದ ಅವನ ಮುಖದಲ್ಲಿದ್ದ ರೌದ್ರಾವತೆಯನ್ನು ಕಂಡ ಜಯಮ್ಮ. ಅಯ್ಯೋ ಅಳಿಯಂದ್ರೆ, ಸ್ವಲ್ಪ ತಾಳ್ಮೆಯಿಂದ ಹಿರಿ ಅಳಿಯಂದ್ರೆ, ಕೃಷ್ಣ ಹುಡ್ಕೋದಕ್ಕೆ ಹೋಗಿದ್ದಾನೆ. ಈಗೋ ಇಲ್ಲೇ ಇರೋ ದೇವಸ್ಥಾನಕ್ಕೆ ತಾನೇ ಹೋಗಿದ್ದಾಳೆ ವಂಶಿ. ದಾರಿಲಿ ಗೆಳತಿಯರನ್ನು ನೋಡಿ ಸಮಯದ ಅರಿವಿಲ್ಲದೆ ಮಾತಾಡ್ತಾ ನಿಂತಿದ್ದಾಳೋ ಏನೋ, ಹಾಳಾದ ಹುಡುಗಿ. ನೀವು ಹೋಗಿ ಬಂದವರನ್ನು ಸ್ವಲ್ಪ ನೋಡ್ಕೊಳ್ಳಿ ಅಳಿಯಂದ್ರೆ ಅಂದರು ಜಯಮ್ಮ. ಏನು ಆಟ ಆಡ್ತಿದ್ದಾರೆ ಇಬ್ಬರು? ನೆಂಟ್ರಿಷ್ಟ್ರು ಎಲ್ಲರೂ ನನ್ನ ಮನೆ ಬಾಗ್ಲಲ್ಲಿ ನಿಂತಿದ್ದಾರೆ. ಈಗ ಹೋಗಿ ಹೆಣ್ಣು ಕಾಣಿಸ್ತಿಲ್ಲ ಅಂದರೆ ನೆಂಟ್ರೆಲ್ಲ ನನ್ನ ಮುಖಕ್ಕೆ ಉಗಿದ್ಬಿಡಲ್ವಾ? ಏಯ್ ನರ್ಮದಾ, ಶಿಸ್ತಾಗಿ ನಿಜ ಹೇಳು, ಎಲ್ಲಿಗೆ ಹೋಗಿದ್ದಾಳೆ ಅವಳು ಅಂತ ನರ್ಮದಾಳನ್ನು ಹಿಡಿದು ನರಸಿಂಹಮೂರ್ತಿ ಬೆದರಿಸಿದಾಗ ಬೇರೆ ದಾರಿ ಇಲ್ಲದೆ ನಿಜ ಹೇಳಿದ್ರು ನರ್ಮದಾ. ಆಗಲೂ ನರಸಿಂಹಮೂರ್ತಿಯ ಆಕ್ರೋಶ ತಣಿಯಲಿಲ್ಲ. ನನ್ನ ಮಗಳು ಮಾತ್ರ ಹಿಂತಿರುಗಿ ಬರಲಿಲ್ಲ ಅಂದರೆ ಹೆಂಡ್ತಿ ಅಂತಾನೂ ನೋಡಲ್ಲ, ಅತ್ತೆ ಅಂತಾನೂ ನೋಡಲ್ಲ, ಕತ್ತರಿಸಿ ಎಸ್ದು ಹೋಗ್ತಾನೆ ಇರ್ತೀನಿ ಅಂತ ನರಸಿಂಹಮೂರ್ತಿ ಸಿಟ್ಟಿನಿಂದ ಅಬ್ಬರಿಸ್ತಾ ಇದ್ದಂತೆ ಹೆಂಡ್ತಿ ಮತ್ತು ಅತ್ತೆಯನ್ನು ತರಾಟೆಗೆ ತೆಗೆದುಕೊಳ್ತಾ ಇರುವಾಗಲೇ ಊರೆಲ್ಲ ತಂಗಿಯನ್ನು ಹುಡುಕಿ ಅಲ್ದು ಸುಸ್ತಾಗಿ ಬಂದ ಕೃಷ್ಣ. ನೇರವಾಗಿ ಬಂದವನನ್ನು ನೋಡಿದವರು, ಲೇಯ್ ಕೃಷ್ಣ, ಎಲ್ಲಿದ್ದಾಳೋ ನಿನ್ನ ತಂಗಿ ಅಂತ ಹತಾಶೆಯಿಂದ ಕೇಳಿದರು ನರಸಿಂಹಮೂರ್ತಿ.
ಕೃಷ್ಣ ಗದ್ಗದಿತ ಧ್ವನಿಯಲ್ಲಿ, ಅಪ್ಪ, ನಾನು ಊರಲ್ಲೆಲ್ಲ ಹುಡುಕ್ ನೋಡ್ಬಿಟ್ಟೆ, ಎಲ್ಲಿಗೆ ಹೋಗಿ ಹಾಳಾದ್ಲೋ ಗೊತ್ತಿಲ್ಲ. ಹುಡುಗರನ್ನ ಕಳಿಸಿ ಹುಡ್ಕೋದಕ್ಕೆ ಹೇಳಿದ್ದೀನಿ, ಅವಳೆಲ್ಲೂ ಕಾಣಿಸ್ತಿಲ್ಲಪ್ಪ ಅಂದ ಕೃಷ್ಣ. ಅಷ್ಟರೊಳಗಡೆ ವಿಷಯ ಹರಡ್ತಾ ಬಂದಿದ್ದ ನೆಂಟರಿಗೂ ಮತ್ತು ಗಂಡಿನ ಕಡೆಯವ್ರಿಗೂ ತಿಳಿದು ಹೋಗಿ ಮದುವೆ ನಿಶ್ಚಯಿಸಬೇಕಾದ ಜಾಗದಲ್ಲಿ ಗಲಾಟೆ ಆಗಿ ಹೋಯಿತು. ಗಂಡಿನ ಕಡೆಯವರು ಕೇಳಿದ ಪ್ರಶ್ನೆಗೆ ನರಸಿಂಹಮೂರ್ತಿಯಿಂದ ಉತ್ತರ ನೀಡೋಕೆ ಸಾಧ್ಯವೇ ಆಗಲಿಲ್ಲ. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಮಾತು ಕೊಟ್ಟ ಹಾಗೆ ಈ ಮದುವೆ ನಡೆಯುತ್ತೆ. ಈಗೋ ನನ್ನ 2ನೇ ಮಗಳಿಗೂ ನಿಮ್ಮ ಮಗನಿಗೂ ಬರೋ ಮುಹೂರ್ತದಲ್ಲೇ ಮದುವೆ ಅಂತ ಯಾರನ್ನು ಕೇಳದೆ ತನ್ನ 2ನೇ ಮಗಳಾದ ಅರ್ಚನಾಳನ್ನು ಅದೇ ಗಂಡಿಗೆ ಮಾತಾಡಿ ಮುಗಿಸಿದ್ರು ನರಸಿಂಹಮೂರ್ತಿ. ಪರಿಸ್ಥಿತಿಯ ಕೈದಿಯಾಗಿ ತಂದೆ ಬೆದರಿಕೆಗೆ ಬೆದರಿದ ಅರ್ಚನಾ ಕೊನೆಗೆ ಮದುವೆಗೆ ಒಪ್ಕೊಂಡ್ಳು. ಬಂದಿದ್ದ ನೆಂಟರೆಲ್ಲರೂ ಹೊರಟು ಹೋದರು. ಕಾಣೆಯಾದ ಹಿರಿ ಮಗಳನ್ನು ಹುಡ್ಕೋಕೆ ತನ್ನ ಆಳುಗಳನ್ನು ಊರೆಲ್ಲ ಹುಡ್ಕೋಕೆ ಕಳಿಸಿದ್ರು ನರಸಿಂಹಮೂರ್ತಿ. ನರ್ಮದಾ ಮತ್ತು ಜಯಮ್ಮ ಅತ್ತು ಕರಗ್ತಿದ್ರೆ 2 ದಿನ ಆ ಊರನ್ನು, ಸುತ್ತಮುತ್ತಲಿನ ಊರನ್ನು ಜಾಲಾಡಿ ಹುಡುಕಿದ ನರಸಿಂಹಮೂರ್ತಿಯ ಆಳುಗಳು ಕೈ ಚೆಲ್ಲಿದ್ರು. ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಣ ಅಂತ ಕೃಷ್ಣ ಹೇಳಿದ್ದಕ್ಕೆ, ಆ ಓಡ್ ಹೋದವಳು ಬೇಕು ಅಂತಲೇ ಓಡ್ ಹೋಗಿದ್ದಾಳೆ, ಕಳ್ಳ ನಾಯಿ. ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ಇನ್ಮೇಲೆ ಈ ಮನೆ ಕಡೆ ಹೆಜ್ಜೆ ಇಡಲಿ, ಹೆತ್ತು ಮಗಳು ಅಂತ ಕೂಡ ನೋಡಲ್ಲ, ಕತ್ತರಿಸಿ ಬಲಿ ಕೊಟ್ಬಿಡ್ತೀನಿ ಅಂತ 3 ಕೊಡ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಹೆತ್ತ ಸಾಲವನ್ನು ಹರಿದು ಎಸೆದ್ರು ನರಸಿಂಹಮೂರ್ತಿ. ಇತ್ತ ಕಾರ್ ಅವನ ಕೈಗಳಲ್ಲಿ ರಸ್ತೆಯಲ್ಲಿ ಚಲಿಸ್ತಿತ್ತು. ಕ್ರೂರವಾದ ಕಣ್ಣುಗಳಿಂದ ಹಿಂಬದಿಯ ಸೀಟ್ನಲ್ಲಿ ಮೂರ್ಛೆ ಹೋಗಿ ಬಿದ್ದಿದ್ದವಳನ್ನು ನೋಡ್ದ ಅವನು. ಅವಳು ಬೇಕು ಅಂತಲೇ ಕಾಣೆಯಾಗಿಲ್ಲ, ಅಪಹರಣಕ್ಕೊಳಗಾಗಿದ್ದಾಳೆ ಅನ್ನೋದು ನರಸಿಂಹಮೂರ್ತಿಗೆ ಗೊತ್ತಿಲ್ವಲ್ಲ. ಅವಳನ್ನು ಅಪಹರಿಸಿದವನು ಈ ನರಸಿಂಹಮೂರ್ತಿ ಅಲ್ಲ, ಸಾಕ್ಷಾತ್ ಆ ದೇವರೇ ನೇರವಾಗಿ ಬಂದರೂ ಅವಳನ್ನು ಬಿಡೋದಿಲ್ಲ ಅನ್ನೋದು ನರಸಿಂಹಮೂರ್ತಿಗೆ ತಿಳಿಯೋಕ್ಕೂ ಸಾಧ್ಯ ಇಲ್ಲ. ಆದರೆ ಇದೇನು ತಿಳಿದೆ ಬಾಯಿ ತೆಗೆದುಕೊಂಡು ಮೂರ್ಛೆ ಬಿದ್ದಿದ್ಲು ವಂಶಿ. 2 ಬದಿಗಳಲ್ಲಿ ತೆಂಗಿನ ಮರಗಳು ತಲೆ ಎತ್ತಿ ನಿಂತಿದ್ರೆ ಹೊಸದಾಗಿ ಪ್ರಾಯಕ್ಕೆ ಬಂದ ಕನ್ಯೆಯ ಮುಖದಂತೆ ತೀರಾ ಹೊಸದಾಗಿ ಹಾಕಲಾಗಿದ್ದ ಡಾಂಬರು ರಸ್ತೆ ಅಲ್ಲಲ್ಲಿ ಬಿರುಕ್ಬಿಟ್ಟು ಹಲ್ಲು ಕಿರಿತಿತ್ತು. ಅಲ್ಲೊಬ್ರು ಇಲ್ಲೊಬ್ರು ಜನ ಹೊರೆಯನ್ನು ಹೊತ್ಕೊಂಡು ಅಥವಾ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರು. ಸಾಮಾನ್ಯವಾಗಿ ಆ ದೃಶ್ಯನ ನೋಡಿದ್ರೆ ಮನಸ್ಸಿಗೆ ಮುದ ನೀಡುತ್ತೆ. ಸಂಜೆ ಕರಗೋ ಹೊನ್ನಿನ ಬಿಸಿಲಿನಲ್ಲಿ ಆ ರಸ್ತೆಯಲ್ಲಿ ನಡೆದು ಹೋದರೆ ಮನಸ್ಸಿಗೆ ಮೌನ ಸ್ಥಿತಿಗೆ ಜಾರುತ್ತೆ. ವಿದೇಶಿ ಕಾರೊಂದು ತಗ್ಗು ದಿಣ್ಣೆಗಳಿಂದ ಕೂಡಿದ್ದ ಡಾಂಬರ್ ರಸ್ತೆಯಲ್ಲಿ ಹೆಸರು ಫಲಕವನ್ನು ದಾಟಿ ಹೋಗ್ತಿತ್ತು. ಚಾಲಕನ ಸೀಟ್ನಲ್ಲಿದ್ದವನು ಆಗಾಗ ಹಿಂದಿನ ಕನ್ನಡಿಯ ಮೂಲಕ ಮೂರ್ಛೆ ಹೋಗಿದ್ದ ವಂಶಿಯನ್ನು ಕಂಡು ವಕ್ರವಾಗಿ ನಗ್ತಿದ್ದ. ಮೂರ್ಛೆ ಹೋಗಿ ಬಿದ್ದಿದ್ದ ವಂಶಿಯ ಮನೆಯೇ ರಂಪಾಟದಿಂದ ಕೂಡಿತ್ತು. ಅವಳ ತಂದೆ ನರಸಿಂಹಮೂರ್ತಿ ಯಾರು ಏನು ಹೇಳಿದ್ರು ಅದನ್ನು ಕಿವಿಗೆ ಹಾಕ್ಕೊಳ್ದೆ ತಮ್ಮ ಹೆಸರಿಗೆ ತಕ್ಕಂತೆ ಅವತಾರವೆತ್ತಿ ಕುಣಿತಿದ್ರು. ದೇವರು ಮನುಷ್ಯನಿಗೆ ನೀಡಿದ ಅತ್ಯಂತ ಭಯಾನಕ ಭಾವನೆಯೇ ಆಕ್ರೋಶ. ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ರೆ ಅತ್ಯಂತ ಸರಿಯಾದ ಪ್ರತಿಕ್ರಿಯೆ ಅದಕ್ಕೆ ಸಿಗುತ್ತೆ. ಆದರೆ ಮನುಷ್ಯ ಆಕ್ರೋಶದ ಪ್ರಮಾಣವನ್ನು ಅರ್ಥೈಸ್ಕೊಳ್ಳೋಕ್ಕೆ ನಿರಾಕರಿಸ್ತಾನೆ. ಜಾಗ ಸಂದರ್ಭ ತಿಳಿದೆ ಕೋಪ ಬಂದರೆ ಅರಿವು ಕೂಡ ಮಸ್ಕಾಗ್ಬಿಡುತ್ತೆ. ಅದರ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಕೋಪದಲ್ಲಿ ತಾನು ಮಾಡೋ ಕೆಲಸದ ಪರಿಣಾಮವನ್ನು ಯೋಚಿಸಿ ಮಾಡದೆ ನರಸಿಂಹಮೂರ್ತಿ ಮದುವೆ ನಿಶ್ಚಿತಾರ್ಥದಂದೆ ತನ್ನ ಮಗಳು ಓಡ್ ಹೋಗಿದ್ದಾಳೆ, ಇನ್ಮೇಲೆ ಅವಳಿಗೂ ನನಗೂ ಸಂಬಂಧ ಇಲ್ಲ, ಅವಳು ನನ್ನ ಮಗಳೇ ಅಲ್ಲ, ನಾನು ಅವಳಿಗೆ ತಂದೆಯೂ ಅಲ್ಲ ಅಂತ ಅಸಂಬದ್ಧ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ರು. ಹೋದ ಮಗಳನ್ನು ನೆನೆದು ಚಿಂತಿಸಬೇಕು ಅಥವಾ ಮಗಳು ಜೀವಂತವಾಗಿದ್ದಾಗಲೇ ಅವಳಿಗೆ ಎಡೆ ಹಾಕಿ ಸಂಪರ್ಕ ಕಡ್ಕೊಂಡ ಗಂಡನನ್ನು ನೆನೆದು ವೇದನೆ ಪಡಬೇಕು ಅಂತ ತಿಳಿದೆ ನರ್ಮದಾ ಕಷ್ಟದ ಸುಳಿಯಲ್ಲಿ ಸಿಲುಕಿ ಕಣ್ಣೀರು ಸುರಿಸ್ತಿದ್ರು. ಇತ್ತ ಎಷ್ಟು ಸಮಯ ಕಳೀತೋ, 2 ಕಣ್ಣುಗಳ ರೆಪ್ಪೆಗಳ ಮೇಲೆ ಇಟ್ಟಿಗೆ ಇಟ್ಟಂತೆ ಭಾರ. ಕಣ್ಣುಗಳನ್ನು ತೆರೆಯೋಕೆ ಸಾಧ್ಯವಾಗದೆ ಕೆಲವು ಪ್ರಯತ್ನಗಳ ನಂತರ ಮೆಲ್ಲನೆ ರೆಪ್ಪೆಗಳನ್ನು ಬೇರ್ಪಡಿಸಿ ನೋಡಿದ್ಲು ಮೂರ್ಛೆ ಹೋಗಿ ಬಿದ್ದಿದ್ದ ಹುಡುಗಿ. ಮೊದಲು ಅವಳ ಕಣ್ಣುಗಳು ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ, ಮಸ್ಕಾಗಿತ್ತು. ಕೈಯನ್ನು ಊರಿ ಮೆಲ್ಲನೆ ಹಾಸಿಗೆಯಿಂದ ಎದ್ಲು. ಅದು ಯಾವ ಜಾಗ, ಎಲ್ಲಿದ್ದೀವಿ ಅನ್ನೋದು ಯಾವುದೂ ಅವಳಿಗೆ ಅರ್ಥ ಆಗಲಿಲ್ಲ. ಅಂದಾಜಿನಲ್ಲಿ ಕಾಲುಗಳನ್ನು ನೆಲದ ಮೇಲಿಟ್ಟು ಏಳೋಕೆ ಹೋಗಿ ಮತ್ತೆ ಬೆಡ್ ಮೇಲೆ ಬಿದ್ಲು. ಮೂರ್ಛೆ ಮದ್ದಿನ ತೀವ್ರತೆ ಅರೆಬರೆಯಾಗಿ ಅವಳ ದೇಹದ ಮೇಲೆ ಪ್ರಭಾವ ಬೀರ್ತಿತ್ತು. ತುಟಿಯನ್ನು ಗಟ್ಟಿಯಾಗಿ ಕಟ್ಕೊಂಡು ಸ್ವತಃ ಪ್ರಜ್ಞೆಯನ್ನು ತರಿಸ್ಕೊಂಡ್ಳು.
ಅವಳು ಕಡಿದ ರಭಸಕ್ಕೆ ತುಟಿಯಿಂದ ರಕ್ತವೇ ಹರಿತು. ರಕ್ತದ ಒಗರು ರುಚಿ ಅವಳ ನಾಲಿಗೆಗೆ ತಾಗ್ದಾಗ ನೋವಿನ ತೀವ್ರತೆಯಿಂದ ಅವಳ ಮುಸುಕಾಗಿದ್ದ ಮೆದುಳು ಹೊಸದಾಗಿ ತೊಳೆದು ಒರೆಸಿದ ಕಾಂಚಾಣದಂತೆ ಹೊಳಿತು. ನಡೆದ ಘಟನೆಗಳೆಲ್ಲವೂ ಒಂದಾದ ಮೇಲೊಂದರಂತೆ 360 ಡಿಗ್ರಿ ಕೋನದಲ್ಲಿ ಅವಳ ಮೆದುಳಿನಲ್ಲಿ ಮಿಂಚಿನಂತೆ ಹಾದು ಹೋದವು. ಇಂದು ಅವಳ ಮದುವೆ ನಿಶ್ಚಯ ಮಾಡೋಕೆ ಗಂಡಿನ ಕಡೆಯವರು ಬರೋದು, ಅಜ್ಜಿಯ ಕಿರುಕುಳ ತಾಳೋಕಾಗದೆ ದೇವಸ್ಥಾನಕ್ಕೆ ಹೋಗಿದ್ದು, ಅಮ್ಮನವರಿಗೆ ದೀಪ ಹಚ್ಚೋವಾಗ ಈ ಮದುವೆ ನಿಂತು ಹೋಗಲಿ ಅಂತ ಅವಳು ಮನಸಾರೆ ಬೇಡ್ಕೊಂಡಿದ್ದು, ನಂತರ ದೇವಸ್ಥಾನದಿಂದ ಹೊರಟಿದ್ದು, ದಿಢೀರನೆ ಹೊಳೆಯೋ ವಿದೇಶಿ ಕಾರೊಂದು ಅವಳಿಗೆ ಅಡ್ಡ ಬಂದಿದ್ದು, ಯಾರೋ ಅವನು ಕುರುಡು ಕೋತಿ ಅನ್ನೋ ರೀತಿಯಲ್ಲಿ ಸಿಟ್ಟಿನಿಂದ ಇವಳು ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದವನನ್ನು ಮೇಲಿನಿಂದ ಕೆಳಕ್ಕೆ ನೋಡಿದ್ದು, ಅವನು ಕಲ್ಲಿನ ಗಣಪತಿಯಂತೆ ಬಾಯಿನೇ ತೆರೆದೆ ಕ್ಷಣಾರ್ಧದಲ್ಲಿ ಕಾರ್ನಿಂದ ಇಳಿದು ಸೊಳ್ಳೆಗೆ ಮದ್ದು ಸಿಂಪಡಿಸೋ ಥರ ಅವಳ ಮುಖಕ್ಕೆ ಬೇಕಾಬಿಟ್ಟು ಏನನ್ನೋ ಸಡನ್ನಾಗಿ ಹೊಡೆದಿದ್ದು, ಇದರ ನಂತರ ಏನಾಯಿತು ಅನ್ನೋದು ಮಾತ್ರ ಅವಳಿಗೆ ತಿಳಿಲಿಲ್ಲ. ಕಣ್ಣುಗಳನ್ನು ತೆರೆದು ಆ ಜಾಗದಲ್ಲಿ ಸುತ್ತಲೂ ದೃಷ್ಟಿ ಹರಿಸಿದ್ಲು. ಆ ಕಾಲದ ಫ್ರೆಂಚ್ ಶೈಲಿಯಲ್ಲಿ ಕಟ್ಟಲಾದ ಮನೆಯೇನೋ, ಗೋಡೆಯ ಬದಲಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟು ಕಟ್ಟಿದ್ದಾರೆ ಅನ್ನೋದನ್ನಂತೂ ಅರ್ಥ ಮಾಡಿಕೊಂಡ್ಳು. ಆ ಕೊಠಡಿ ಖಂಡಿತವಾಗ್ಲೂ ಅವಳ ರೂಮ್ ಆಗಿರಲಿಲ್ಲ. ತುಟಿ ಬಿರುಕು ಬಿಟ್ಟು ನೋಯ್ತಾ ಇದ್ರೆ ಭಯದಲ್ಲಿ ಯೋಚಿಸೋಕು ಆಗದೆ ಎದೆ ಪಟಪಟ ಅಂತ ಹೊಡ್ಕೊಳ್ತಿತ್ತು ವಂಶಿಗೆ. ಪಟಪಟ ಅಂತ ಹೊಡ್ಕೊಳ್ತಿದ್ದ ಹೃದಯವನ್ನು ಶಾಂತಗೊಳಿಸೋ ದಾರಿ ತಿಳಿದೆ ತಡವರಿಸ್ತಾ ಎದ್ದವಳು ರೂಮ್ನೊಳಗಡೆ ಇದ್ದ ಒಂದು ಬಾಗ್ಲನ್ನು ತೆರೆದು ನೋಡಿದ್ಲು. ಸದ್ಯಕ್ಕೆ ಅದು ಬಾತ್ರೂಮು. ಅವಳ ಕಾಲುಗಳು ವೇಗ ಪಡ್ಕೊಂಡ್ವು. ಮುಖ ತೊಳೆಯೋ ವಾಶ್ ಬೇಸನ್ ಹತ್ರ ಹೋಗಿ ವೇಗವಾಗಿ ನಲ್ಲಿನ ತೆರೆದು ಮುಖಕ್ಕೆ ನೀರು ಚುಮ್ಕಿಸ್ಕೊಂಡ್ಲು ವಂಶಿ. ಮೂರ್ಛೆ ಸಂಪೂರ್ಣವಾಗಿ ತಿಳಿಯಾಯಿತು. ಶೌಚಾಲಯ ಅವಳ ಮನೆಯ ಅರ್ಧ ಹಾಲ್ ಗಾತ್ರದಲ್ಲಿರೋದನ್ನು ಕಂಡು ಆಶ್ಚರ್ಯಚಕಿತಳಾದ್ಲು ವಂಶಿ. ಪರಿತಪಿಸ್ತಾ ಓಡ್ ಬಂದು ಅಲ್ಲಿದ್ದ ಕಿಟಕಿ ಮೂಲಕ ಕೆಳಗಡೆ ನೋಡಿದ್ಲು. ಕಣ್ಣಿಗೆ ಎಟ್ಕುವಷ್ಟು ದೂರಕ್ಕೆ ಹಚ್ಚ ಹಸಿರು ಮಾತ್ರ ಕಾಣಿಸ್ತಿತ್ತು. ಹೊಟ್ಟೆಯಲ್ಲಿ ದಿಗಿಲು ಶುರುವಾಯಿತು ಅವಳಿಗೆ. ಕೊಠಡಿಯ ಬಾಗಿಲನ್ನು ತೆರೆಯೋಕ್ಕೆ ಪ್ರಯತ್ನಿಸಿದ್ಲು. ಅದು ಹೊರಗಡೆಯಿಂದ ಲಾಕ್ ಆಗಿತ್ತು. ಕೈ ಸೋಲುವಷ್ಟು ತಟ್ಟಿದ್ಲು ಆ ಮುಗ್ದೆ. ಹೊರಗೆ ಜನರ ಓಡಾಟದ ಲಕ್ಷಣವೇ ಕಾಣಿಸ್ಲಿಲ್ಲ. ಮುಚ್ಚಿದ್ದ ಬಾಗಿಲ ಮೇಲೆ ಹೊರಗೆ ಕೂತು ಬಿಟ್ಲು ವಂಶಿ. ಅವಳಿಗೆ ಚೆನ್ನಾಗೇ ಅರ್ಥ ಆಯಿತು, ಯಾರೋ ಅವಳನ್ನು ಬೇಕು ಅಂತಲೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ. ಆ ರೂಮ್ನ ವೈಭವ ಮತ್ತು ಶೌಚಾಲಯದ ಸೌಕರ್ಯಗಳೇ ಕಿಡ್ನ್ಯಾಪ್ ಮಾಡಿರೋನ ಐಶ್ವರ್ಯದ ಸ್ಥಿತಿಯನ್ನು ಎತ್ತಿ ತೋರಿಸ್ತಿತ್ತು. ಆದರೆ ಯಾವುದಕ್ಕಾಗಿ ಅವಳನ್ನು ಅಪಹರಿಸಬೇಕು? ತಕ್ಷಣ ಓಡ್ ಹೋಗಿ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡ್ಳು. ಲಕ್ಷಣವಾದ ಮುಖ. ಒಮ್ಮೆ ನೋಡಿದ್ರೆ ಎರಡನೇ ಬಾರಿಯೂ ತಿರುಗಿ ನೋಡುವಂತಹ ಸೌಂದರ್ಯ ವಂಶಿದು. ಏನನ್ನಿಸ್ತು ಮತ್ತೆ? ಬಾತ್ರೂಮ್ಗೆ ಹೋಗಿ ಗಡಿಬಿಡಿಯಲ್ಲಿ ತಾನು ಹುಟ್ಟಿದ್ದ ಸೀರೆನ ಬಿಚ್ಚಿ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡ್ಳು. ಅವಳ ಶೀಲಕ್ಕೆ ಧಕ್ಕೆಯಾದ ಯಾವುದೇ ಕುರುಹುಗಳು ಕಾಣಿಸ್ಲಿಲ್ಲ. ನಂತರ ರೂಮ್ ಒಳಗಡೆ ಬಂದವಳು ಕುಸಿದು ಹಾಗೇನೆ ನೆಲದ ಮೇಲೆ ಕೂತು ಬಿಟ್ಲು. ಕಪ್ಪು ಬಣ್ಣದ ನೆಲ ಬೇರೆ ಅದರ ಗುಣಮಟ್ಟವನ್ನು ಎತ್ತಿ ಹೇಳ್ತಿತ್ತು. ಹುಚ್ಚು ಹಿಡಿಯೋದು ಒಂದೇ ಬಾಕಿ ಇತ್ತು ವಂಶಿಗೆ. ಮತ್ತೆ ಮತ್ತೆ ಬಾಗಿಲು ತಟ್ಟಿ ನೋಡಿದ್ಲು. ಕಿಟಕಿನ ತೆರೆಯೋಕ್ಕಂತೂ ಸಾಧ್ಯವ ಅಂತ ಪರಿಶೀಲಿಸಿದ್ಲು. ಆದರೆ ಅವಳ ಪ್ರಯತ್ನಗಳೆಲ್ಲ ವಿಫಲವಾದವು. ಆ ರೂಮ್ನಲ್ಲಿದ್ದ ಅಲಂಕಾರಿಕ ಕನ್ನಡಿಯನ್ನು ಒಡೆದು ಒಂದು ಸಣ್ಣ ಚೂರನ್ನು ತೆಗೆದು ಕೈಯಲ್ಲಿಟ್ಕೊಂಡ್ಳು ತನ್ನ ರಕ್ಷಣೆಗೋಸ್ಕರ. ಸಮಯ ತಾನೇ ಸಾಕ್ತಿತ್ತೆ ಹೊರತು ಯಾರೂ ಅಲ್ಲಿ ಬರಲಿಲ್ಲ. ಕಾಯ್ದು ಕಾಯ್ದು ಸೂರ್ಯ ಮುಳುಗಿ ಚಂದ್ರಮ ತುತ್ತ ತುದಿಗೆ ಬಂದಾಗಲೂ ಆ ರೂಮಿನ ಕಡೆಗೆ ಒಂದು ಕಾಗೆ ಕೂಡ ಇಣಕಿ ನೋಡಲಿಲ್ಲ. ಕಣ್ಣುಗಳು ಆಯಾಸಗೊಳ್ತಿದ್ರೆ ಹಾಗೆ ನಿದ್ರಿಸೋಕೆ ಆರಂಭಿಸಿದ್ಲು ಸುಂದರಿ ವಂಶಿ. ಅಷ್ಟು ಸಮಯ ಅವಳು ಏನು ಮಾಡ್ತಿದ್ದಾಳೆ ಅನ್ನೋದನ್ನು ಕೊಠಡಿಯಲ್ಲಿ ಆ ರೂಮ್ನಲ್ಲಿ ಅಳವಡಿಸಲಾಗಿದ್ದ ಮಿನಿ ಹಿಡನ್ ಕ್ಯಾಮ್ರಾದ ಮೂಲಕ ನೋಡ್ತಿದ್ದ ಅವನು. ಸ್ವಲ್ಪ ಸಮಯದ ನಂತರ ಮೆಲ್ಲನೆ ರೂಮಿನ ಬಾಗಿಲು ತೆರೆದು ಒಳಗಡೆ ಬಂದ ಅವನು. ಎಷ್ಟೇ ಮೆಲ್ಲಗೆ ಅವನು ಹೆಜ್ಜೆ ಇಟ್ಟರೂ ಕೂಡ ಮುನ್ನೆಚ್ಚರಿಕೆಯಾಗಿ ಅರೆ ನಿದ್ರೆಯಲ್ಲಿದ್ದವಳು ಎಚ್ಚರಗೊಂಡ್ಬಿಟ್ಲು. ಸಡನ್ನಾಗಿ ಎದ್ದು ಶತ್ರುವನ್ನು ಆಕ್ರಮಣ ಮಾಡುವಷ್ಟರಲ್ಲೇ ಮತ್ತೆ ಅವಳ ಮುಖಕ್ಕೆ ಮೂರ್ಛೆ ಮದ್ದಿನ ಸ್ಪ್ರೇ ಹೊಡೆದ ಅವನು. ಇದನ್ನು ಎಳ್ಳಷ್ಟು ಕೂಡ ನಿರೀಕ್ಷಿಸದ ವಂಶಿ ಅವನ ಮುಖವನ್ನು ನೋಡೋಕೆ ಪ್ರಯತ್ನಿಸಿ ವಿಫಲಳಾದ್ಲು. ಪಟ್ ಪಟ್ ಅನ್ನೋ ತನ್ನ ಕೆನ್ನೆಗೆ ಯಾರೋ ವೇಗವಾಗಿ ತಟ್ತಿರೋದನ್ನು ಅನುಭವಿಸಿದ್ಲು. ತುಂಬ ಕಷ್ಟಪಟ್ಟು ಕಣ್ಣುಗಳನ್ನು ತೆರೆದು ನೋಡಿದ್ಲು ವಂಶಿ. ಅವಳ ಮುಖಕ್ಕೆ ತೀರ ಹತ್ತಿರದಲ್ಲಿ ಇತ್ತು ಅವನ ಮುಖ. ದಿಢೀರನೆ
ತನ್ನ ಹತ್ರ ತೀರ ಹತ್ತಿರದಲ್ಲಿ ಕಂಡ ಮುಖದಿಂದ ಹಿಂದೆ ಸರಿತೀನಿ ಅಂತ ಬಾಗಿಲಿಗೆ ಡಿಕ್ಕಿ ಹೊಡ್ಕೊಂಡ್ಲು ವಂಶಿ. ಡ್ರೈವರ್ ಸೀಟ್ನಲ್ಲಿ ಕೂತವನು ಅವಳ ಕಡೆಗೆ ಆರಾಮಾಗಿ ತಿರುಗಿ ಕೂತು, ಏನು ವಂಶಿ, ನನ್ನ ನೋಡೋಕೆ ಅಷ್ಟೊಂದು ಅಸಹ್ಯವಾಗಿದ್ದೀನ ಅಂತ ಏನೂ ನಡೀದೇ ಇರುವಂತೆ ಪ್ರಶ್ನೆ ಕೇಳ್ದ ಅವನು. ಆಘಾತದಲ್ಲಿ ಬೆಚ್ಚಿ ಬಿದ್ದು ಅವನನ್ನು ನೋಡಿದವಳು ಸುತ್ತಮುತ್ತಲಿನ ವಾತಾವರಣವನ್ನು ವೇಗವಾಗಿ ಪರಿಶೀಲಿಸಿದ್ಲು. ಅದು ಅವಳ ಊರು. ಇದಕ್ಕಿಂತ ಮುಂಚೆ ಬೇರೊಂದು ರೂಮ್ನಲ್ಲಿ ಬಂಧಿಸಲಾಗಿದ್ದು ನೆನಪಿಗೆ ಬಂತು. ಈಗ ಊರಿನಲ್ಲಿ ಕೂತಿದ್ರೆ ಆ ರೂಮ್ನಲ್ಲಿ ಬಂದಿಯಾಗಿದ್ದು ಕನಸ. ಆದರೆ ಇವನು ಯಾರು ಅಂತ ಗೊಂದಲದಲ್ಲಿ ಹುಚ್ಚು ಹಿಡಿದು ಹೋಗುವಂತೆ ತಲೆಯನ್ನು ಎರಡೂ ಕೈಗಳಿಂದ ಹಿಡ್ಕೊಂಡು ಆ ಅಂತ ಕಿರ್ಚಿದ್ಲು ಅವನಿಂದ ವಂಶಿ ಅಂತ ಕರೆಯಲ್ಪಟ್ಟ ಹುಡುಗಿ. ಸ್ವಲ್ಪ ಸಮಯ ಅವಳ ತವಳಮಳವನ್ನು ತಮಾಷೆಯಾಗಿ ನೋಡಿದವನು, ಏನಪ್ಪಾ, ನಿನ್ನೆ ಬೇರೆ ರೂಮಲ್ಲಿದ್ವಿ, ಈಗ ಊರಿನಲ್ಲಿದ್ದೀವಿ, ಇವನು ಯಾರು, ಪಕ್ಕದಲ್ಲಿ ಹೊಸದಾಗಿ ಕಾಡು ಮಾನವಂತರ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ನಿನ್ನ ತಲೆಯಲ್ಲಿ ಓಡ್ತಾ ಇರಬಹುದು ಅಂತ ಅವಳ ಮನಸ್ಥಿತಿಯನ್ನು ಅತ್ಯಂತ ಸರಿಯಾಗಿ ಊಹಿಸಿ ಹೇಳ್ದ ಅವನು. ಅವನ ನೋಟ ಯಾಕೋ ಅವಳ ಎದೆಗೂಡನ್ನು ನಡುಗಿಸುವಂತೆ ಮಾಡಿತ್ತು. ಬಾಗಿಲು ತೆರೆಯೋಕ್ಕೆ ಪ್ರಯತ್ನಿಸಿದ್ಲು ವಂಶಿ, ಆದರೆ ಕಾರಿನ ಬಾಗಿಲು ಲಾಕ್ ಆಗಿತ್ತು. ಯಾರೋ ನೀನು, ಇಷ್ಟೆಲ್ಲ ಹೇಳ್ತೀಯ ಅಂದರೆ ನೀನೇ ತಾನೇ ನನ್ನನ್ನು ಅಪಹರಿಸಿದ್ದು ಅಂತ ಕಣ್ಣುಗಳಲ್ಲಿ ಆಕ್ರೋಶ ಉಕ್ಕಿ ಹರಿತಾ ಕಿರ್ಚಿದ್ಲು ವಂಶಿ. ಹೇ ಇಡಿಯಟ್, ಡೋಂಟ್ ಶೌಟ್, ಓಕೆ, ಐ ಕ್ಯಾನ್ ಹಿಯರ್ ಯು ಅಂತ ಅತ್ಯಂತ ಮೆಲ್ಲಗೆ, ತೀರ ಸಣ್ಣಗೆ ತುಟಿ ಬೇರ್ಪಡಿಸಿ ಹಲ್ಲುಗಳನ್ನು ಕಡಿತಲೆ ಮಾತುಗಳಲ್ಲಿ ಒತ್ತಡ ಹೆಚ್ಚಿಸಿ ಅವನು ಹೇಳಿದ ಶೈಲಿ ಅವಳ ಬೆನ್ನು ಮೂಳೆಯಲ್ಲಿ ಚಳಿ ಹುಟ್ಟಿಸಿತ್ತು. ಅದಕ್ಕೆಲ್ಲ ಹೆದರೋ ಹುಡುಗಿ ಅವಳಲ್ಲ. ಅವಳ ತಂದೆ ನರಸಿಂಹಮೂರ್ತಿಗಿಂತಲೂ ಇವನೇನು ಭಯಾನಕವಾಗಿರೋಕ್ಕೆ ಸಾಧ್ಯನಾ? ಥಟ್ಟಂತ ಮಿಂಚು ಮಿಂಚಿತ್ತು ಮೆದುಳಲ್ಲಿ. ಒಂದು ವೇಳೆ ಅವಳ ಅಣ್ಣನ ಶತ್ರು ಯಾರಾದರೂ ಇರಬಹುದಾ? ಅಥವಾ ಅವಳ ಅಪ್ಪ ನರಸಿಂಹಮೂರ್ತಿ ಎಷ್ಟೋ ಜನರಿಗೆ ಕೇಡನ್ನಷ್ಟೇ ಮಾಡಿದ್ದಾರೆ, ಅವರಿಂದ ಸಂತ್ರಸ್ತರಾದವರಲ್ಲಿ ಯಾರಾದರೂ ಇರಬಹುದಾ ಅಂತ ಯೋಚನೆಯಿಂದ ಅವನನ್ನು ನೋಡಿದ್ಲು. ಹಾಗೇನೂ ಇಲ್ಲ, ತುಂಬ ಯೋಚಿಸ್ಬೇಡ ಅಂದ ಅವನು. ಅವನ ಮಾತು ಕೇಳಿ ಶಾಕ್ ಆದ್ಲು ವಂಶಿ. ಇವನೇನು ನನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋದನ್ನು ಸಡನ್ನಾಗಿ ಹೇಳ್ಬಿಡ್ತಿದ್ದಾನೆ ಅಂತ ಇಷ್ಟೂ ಸಮಯ ಇಲ್ಲದ ಭೀತಿ ಈಗ ಉಂಟಾಯಿತು ಅವಳಿಗೆ. ಹೇಯ್, ಯಾರೋ ನೀನು, ಮಂತ್ರವಾದಿನ? ಹೇಗೆ ನಾನು ಅಂದ್ಕೊಳ್ಳೋದನ್ನು ಹಾಗೆ ಹೇಳ್ತೀಯಾ? ಒಂದು ವೇಳೆ ಮಂತ್ರವಾದಿ ಏನೋ ಇವನು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಕೇಳಿದ್ಲು ವಂಶಿ. ಮಂತ್ರ ಮಾಡೋ ಮಟ್ಟಿಗೆ ನೀನು ವರ್ತಿಲ್ಲ ಅಂದ ಅವನು. ಭಯದಲ್ಲಿ ದೇಹ ನಡುಗಿ ಮುಖ ಬಿಳಿಚ್ ಹೋಯಿತು ಅವಳಿಗೆ. ಅವಳನ್ನೇ ನೋಡ್ತಾ ಕಾರನ್ನು ಅನ್ಲಾಕ್ ಮಾಡಿದವನು, ಹೇಗೆ ನೀನು ಕಿಡ್ನಾಪ್ ಆದ್ಯೋ ಈಗಲೂ ಹಾಗೇ ಇದೆಯಾ, ನೀನಿನ್ನು ಹೋಗಬಹುದು ಅಂದ. ಅವನು ಮಾತಾಡೋ ಭಾಷೆಯ ಅರ್ಥವಾಗದವಳಂತೆ ನೋಡ್ತಿದ್ಲು ವಂಶಿ. ಏನೋ ಹುಚ್ಚನ ನೀನು, ಯಾಕೋ ಪರದೇಸಿ ನನ್ನನ್ನು ಕಿಡ್ನಾಪ್ ಮಾಡಿದೆ, ಆಮೇಲೆ ಯಾಕೋ ನನ್ನನ್ನು ಮತ್ತೆ ಊರಲ್ಲೇ ತಂದು ಇಳಿಸ್ತಿದ್ಯಾ? ನೀನು ಹತ್ಸಿ ಇಳಿಸಿ ಆಟ ಆಡೋಕ್ಕೆ ನಾನೇ ಸಿಕ್ಕಿದ್ನ? ಮೂದೇವಿ, ನೆನ್ನೆ ನಂಗೆ ನಿಶ್ಚಿತಾರ್ಥ ಇತ್ತು, ಏನಾಯ್ತೋ ಏನೋ. ಲೇಯ್, ನೀನು ಒಬ್ಬಪ್ಪನಿಗೆ ಹುಟ್ಟಿದ್ರೆ ಇದೇ ಜಾಗದಲ್ಲಿ ನಿಂತ್ಕೊಳ್ಳೋ ಅಂದವಳು ಮುನ್ನೆಚ್ಚರಿಕೆಯಾಗಿ ಕಾರ್ನಿಂದ ಮೊದಲು ಇಳಿದು ಕೆಳಗಡೆಗೆ ಬಿದ್ದಿದ್ದ ದೊಡ್ಡ ಕಲ್ಲನ್ನು ಎತ್ಕೊಂಡು ಅವನ ತಲೆ ಒಡೆಯೋಷ್ಟರಲ್ಲೇ ಕಾರಿನ ಬಾಗಿಲು ಮತ್ತೆ ಲಾಕ್ ಆಯಿತು. ಕೋಪ ತಡೆಯೋಕ್ಕಾಗದೆ ಕಾರಿನ ಮುಂದೆ ಬಂದವಳು ಅವನನ್ನೇ ನೋಡ್ತಾ ಕನ್ನಡಿ ಮೇಲೆ ಕಲ್ಲೆಸೆದ್ಲು. ಬುಲೆಟ್ ಪ್ರೂಫ್ ಕನ್ನಡಿ ಸಣ್ಣ ಬಿರುಕು ಬಿಡದೆ ಅವಳಿಗೆ ಶಾಕ್ ನೀಡಿತ್ತು. ಸೀರೆನ ಎತ್ತಿ ಸಿಕ್ಕಿಸ್ಕೊಂಡವಳು ಕೆಳಗಡೆ ಇದ್ದ ಮಣ್ಣನ್ನು ಎತ್ತಿ ಕನ್ನಡಿ ಮೇಲೆ ಎಸೆದು ಅವನನ್ನು ಅಸಭ್ಯವಾದ ಮಾತುಗಳಿಂದ ಬೈದು ಅಲ್ಲಿಂದ ವೇಗವಾಗಿ ಓಡಿದ್ಲು ತನ್ನ ಮನೆ ಕಡೆಗೆ. ಅಲ್ಲಿವರೆಗೆ ಅವಳ ಕೋಪವನ್ನು, ಅವಳ ಶಾಪವನ್ನು ಭಾವನಾರಹಿತವಾದ ಕಣ್ಣುಗಳಿಂದ ನೋಡ್ತಿದ್ದ ಅವನು. ಇತ್ತ ಅಪ್ಪ ಅಂತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನಿಂತಿದ್ಲು ವಂಶಿ. ನರಸಿಂಹಮೂರ್ತಿಯನ್ನು ಎದುರಿಸಿ ಮಾತಾಡೋಕ್ಕಾಗದೆ, ಮಾತಾಡಿದರೂ ಕೇಳಿಸ್ಕೊಳ್ಳದ ಸ್ಥಿತಿಯಲ್ಲಿ ಮನುಷ್ಯ ರೂಪದ ಮೃಗವಾಗಿಯೇ ಮಾರ್ಪಟ್ಟಿದ್ರು ನರಸಿಂಹಮೂರ್ತಿ. ನರ್ಮದಾ ಮಗಳು ಮತ್ತು ಗಂಡನ ನಡುವೆ ಸಿಲುಕಿ ತಡಕಾಡ್ತಿದ್ರು. ಅರ್ಚನಾ ಅಳ್ತಿದ್ದ ಅಕ್ಕನ ಕೈಯನ್ನು ಆಸರೆಯಾಗಿ ಹಿಡ್ಕೊಂಡು ಅವಳು ಭಯದಿಂದ ನಡುಗ್ತಿದ್ಲು. ಜಯಮ್ಮಜ್ಜಿ ಮೂಲೆಯಲ್ಲಿ ಕೂತ್ಕೊಂಡು ಗೋಳಾಡ್ತಿದ್ರು. ರೀ, ಅವಳೇ ಅಷ್ಟೊಂದು ಹೇಳ್ತಿದ್ದಾಳಲ್ವ ರೀ, ನಮ್ಮ ಮಗಳು ತಪ್ಪು ಮಾಡಿರಲ್ಲ ಅಂತ ನರ್ಮದ ಗಂಡನಿಗೆ ಮೆಲ್ಲನೆ ಸಮಾಧಾನ ಹೇಳೋಕ್ಕೆ ಪ್ರಯತ್ನಿಸ್ತಿದ್ರು. ಛೀ, ಬಾಯಿ ಮುಚ್ಚೆ, ಏನು ನಿನ್ನ ಮಗಳಿಗೆ ಸಪೋರ್ಟ್ ಮಾಡೋಕ್ಕೆ ಬರ್ತೀಯಾ? ನೀನು ಓಡ್ ಹೋಗೋ ಥರ ಓಡ್ ಹೋಗು,
ನಿಮ್ಮಪ್ಪ ದಡ್ಡನನ್ನು ನಾನು ನಿಭಾಯಿಸ್ತೀನಿ. ಊರವರೆಲ್ಲ ನಿಮ್ಮಪ್ಪನ ಮುಖಕ್ಕೆ ಉಗಿದು ಹೋಗಲಿ. ನೀನು ನಿಧಾನವಾಗಿ ಆಮೇಲೆ ಬಾರೆ ಅಂತ ಹೇಳಿ ಅವಳನ್ನು ಓಡಿಸಿದ್ದು ನೀನೇ ಅಲ್ವೇನೆ ಅಂತ ಆಕ್ರೋಶದಲ್ಲಿ ಮಾತುಗಳನ್ನು ತೋರಿದ್ರು ನರಸಿಂಹಮೂರ್ತಿ. ಏನ್ರಿ ಬುದ್ಧಿಗೇಡಿ ಥರ ಮಾತಾಡ್ತಿದ್ದೀರ? ನಿಮ್ಮ ಮಾನ ಮರ್ಯಾದೆ ನನಗೆ ಮುಖ್ಯ ಅಲ್ವೇನ್ರಿ? ಯಾವನೋ ಸಾಯೋನು ಹಾಳಾಗಿ ಹೋಗೋನು ನನ್ನ ಮಗಳನ್ನು ಅಪಹರಿಸ್ಕೊಂಡು ಹೋಗಿ ಇಟ್ಕೊಂಡಿದ್ದಾನೆ. ಕುಲದೇವರ ಪುಣ್ಯದಿಂದ ಅವಳು ಹೋದವಳು ಹೋದ ಹಾಗೆ ಹಿಂತಿರುಗಿ ಬಂದಿದ್ದೆ ದೊಡ್ಡ ವಿಷಯವಾಯಿತು. ಅವನು ಯಾರು ಏನು ಅಂತ ಕಂಡು ಹಿಡಿದು ಮುಂದಿನ ಕೆಲಸ ನೋಡೋದನ್ನು ಬಿಟ್ಟು ನಮ್ಮ ಮಗಳನ್ನೇ ಸಂಶಯ ಪಡ್ತಿದ್ದೀರಲ್ವಾ ಅಂತ ಮಾತಾಡಿದ್ರು ನರ್ಮದ. ಬಾಳೋ ಮನೆಯಲ್ಲಿ ಮೂದೇವಿ ಥರ ಗೋಳಾಡಬೇಡ. ಕೊಂದು ಹಿತ್ತಲಲ್ಲಿ ಹೂತಾಕಿ ಹೊರಟು ಹೋಗ್ತಾ ಇರ್ತೀನಿ. ಕೊಬ್ಬಿರೋ ಕತ್ತೆ ಮೈಗೆ ಕಾಮದ ಮದ ಏರಿ ಕಂಡವನ ಜೊತೆಗೆ ಹೋಗಿ ಊರ ಮೇದ್ ಬಂದಿದ್ದಾಳೆ. ಶನಿನ ಹೊಡೆದು ಅಡ್ತೆ ನಡುಮನೆಯಲ್ಲಿ ಕೂರಿಸಿ ಮುದ್ದಾಡಬೇಕಾ? ನನಗೇನೋ ಸಂಶಯ ಬರ್ತಿದೆ. ಅವಳೇ ಓಡ್ ಹೋದ್ಲಾ ಇಲ್ಲ ನೀನೇ ಅವಳನ್ನು ಓಡ್ ಹೋಗು ಅಂದ್ಯಾ ಅಂದರು ನರಸಿಂಹಮೂರ್ತಿ. ಕೋಪ ಬಂದ್ಬಿಟ್ರೆ ನರಸಿಂಹಮೂರ್ತಿಗೆ ಬೇಕಾಬಿಟ್ಟಿ ಮಾತುಗಳನ್ನೇ ತೂರ್ಬಿಡ್ತಿದ್ದ. ಎದುರಿಗಿರೋರ ಮನಸ್ಸು ನುಚ್ಚು ನೂರಾಗೋದ್ರ ಬಗ್ಗೆ ಅವರಿಗೆಂದೂ ಕಾಳಜಿನೇ ಇರಲಿಲ್ಲ. ವಂಶಿ ಹೇಳಿದ ಯಾವುದೇ ಕಾರಣವನ್ನು ನರಸಿಂಹಮೂರ್ತಿ ಒಪ್ಕೊಳ್ಳಿಲ್ಲ. ನಿಶ್ಚಿತಾರ್ಥದಂತೆ ಓಡ್ ಹೋಗಿ ಊರವರ ಮುಂದೆ ತನ್ನನ್ನು ಅವಮಾನಿಸಿದ ಮಗಳನ್ನು ಕ್ಷಮಿಸೋಕ್ಕೂ ಅವರು ಸಿದ್ಧರಿರಲಿಲ್ಲ. ನರ್ಮದಾಗೆ ಅವರು ಬೈತಿರೋದನ್ನು ಕೇಳಿಸ್ಕೊಳ್ತಲೇ ವಂಶಿ ಬಂದಿರೋ ವಿಷಯ ತಿಳಿದು ಓಡ್ ಬಂದ ಕೃಷ್ಣ ಅಲ್ಲಿಗೆ ಬಂದ. ಏನಪ್ಪ ಅಮ್ಮಂಗೆ ಹೋಗಿ ಹೋಗಿ ಹಿಂಗೆ ಬೈತಿದ್ದೀರಾ? ಕೋಪ ಬಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ತೀರಾ ಅಂದ ಕೃಷ್ಣ. ನರ್ಮದಾಗೆ ಭಯ ಆವರಿಸಿತ್ತು. ಸಾಮಾನ್ಯವಾಗಿ ಕೃಷ್ಣ ಮತ್ತು ನರಸಿಂಹಮೂರ್ತಿ ನಡುವೆ ಜಗಳ ಬಂದರೆ ಕೊಚ್ಚಾಟ ಕೆಚ್ಚಾಟದ ಹಂತಕ್ಕೂ ಹೋಗ್ಬಿಡ್ತಿತ್ತು. ನರಸಿಂಹಮೂರ್ತಿ ಈಗಿರೋ ಕೋಪದಲ್ಲಿ ಮಗನ ಮೇಲೂ ನೀರು ಚಿಮುಕಿಸಿ ಸಂಬಂಧ ಕಡ್ಕೊಂಡು ಬಿಡ್ತಾರೆ ಅಂತ ಹೆದರಿದ್ದ ನರ್ಮದಾ ಕೃಷ್ಣನನ್ನು ಹಿಡಿದು ಹೇಳಿದ್ರು. ಅಮ್ಮ ನೀನು ದೂರ ಹೋಗು. ಏನಂತೆ ಆ ಮನುಷ್ಯಂಗೆ? ಅವಳೇ ಓಡ್ ಹೋದ್ಲಾ ಇಲ್ಲ ನೀನೇ ಓಡಿಸಿದ್ಯಾ ಅಂತ ಕೇಳ್ತಾರಲ್ಲ, ಅವ್ರು ಹೇಳೋದ್ರ ಅರ್ಥ ನಿಂಗೆ ಗೊತ್ತಾಗ್ತಿದ್ಯಾ ಅಂತ ಸಿಟ್ಟಾದ ಕೃಷ್ಣ. ಅಯ್ಯೋ ಕೃಷ್ಣ, ನೀನು ನನ್ನ ಪ್ರಾಣ ತೆಗಿತೀಯಾ? ಮೊದಲು ಹೋಗಿ ನಿನ್ನ ತಂಗಿನ ವಿಚಾರಿಸೋ ಹೋಗೋ ಅಂತ ನರ್ಮದ ಮಗನ ಕೋಪವನ್ನು ಬೇರೆಡೆಗೆ ತಿರುಗಿಸಿದ್ರು. ಕೃಷ್ಣ ತಂದೆಯ ಮುಂದೆ ಪರಿಸ್ಥಿತಿಯ ಬಂದಿಯಾಗಿ ಕೈ ಕಟ್ಟಿ ಅಳ್ತಿದ್ದ ತಂಗಿನ ಹಿಡಿದು ಎಳ್ಕೊಂಡು ಮನೆ ಹಿತ್ತಲಿಗೆ ಹೋದ. ವಂಶಿ ಯಾಕೆ ಹೀಗೆ ಸುಮ್ಮನೆ ಅಳ್ತಿದ್ಯಾ? ಮೊದಲು ಕಣ್ಣೊರೆಸ್ಕೊ ಅಂದ ಕೃಷ್ಣ. ವಂಶಿ ಎಷ್ಟೇ ಧೈರ್ಯವಂತ ಹುಡುಗಿಯಾಗಿದ್ರೂ ಪರಿಸ್ಥಿತಿ ಅವಳನ್ನು ಹೇಡಿಯನ್ನಾಗಿ ಮಾಡಿತ್ತು. ಕಣ್ಣೀರು ನಿಲ್ಲದೆ ಅವಳ ಕಣ್ಣುಗಳಿಂದ ಹರಿತಲೇ ಇತ್ತು. ಅಣ್ಣನ ಗದರಿಕೆಯ ಮೇರೆಗೆ ಸ್ವಲ್ಪ ಸಮಯ ಅವಳ ಕಣ್ಣೀರಿಗೆ ಕಡ್ಡಾಯ ವಿರಾಮ ಸಿಕ್ಕಿತ್ತು. ಅಣ್ಣ, ನಾನು ಸತ್ಯವಾಗ್ಲೂ ಮನೆ ಬಿಟ್ಟು ಓಡ್ ಹೋಗಿರ್ಲಿಲ್ಲಣ್ಣ ಅಂದವಳು ನಡೆದದನ್ನೆಲ್ಲ ಅವನಿಗೆ ಹೇಳಿ ಮುಗಿಸಿದ್ಲು ಬಿಕ್ಕಳಿಸ್ದ. ತಂಗಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಕೃಷ್ಣನ್ಗೆ ಇದನ್ನು ನಂಬೋಕೆ ಸಾಧ್ಯ ಆಗಲಿಲ್ಲ. ಅಂದರೆ ಇನ್ನು ಹೆಂಡತಿ ಮತ್ತು ಮಕ್ಕಳನ್ನು ತನ್ನ ಗುಲಾಮರಂತೆ ನೋಡೋ ನರಸಿಂಹಮೂರ್ತಿಗೆ ಈ ಮಾತು ಎಷ್ಟು ಮೂರ್ಖತನದ್ದಾಗಿ ಕಾಣಿಸಬಹುದು. ಯಾರಿರಬಹುದು ಆ ಓಸ್ಪ? ಚೆನ್ನಾಗಿ ಯೋಚಿಸ್ ನೋಡು. ಅವನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ ಅಂದ ಕೃಷ್ಣ. ಇಲ್ಲ ಅಣ್ಣ, ಆ ಹಾಳಾದವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿನಗೆ ಇಲ್ಲ ಅಪ್ಪಂಗೆ ಶತ್ರು ಇರಬಹುದಾ ಅವನು ಅಂದ್ಲು ವಂಶಿ. ನಿನ್ನನ್ನು ಇಲ್ಲಿಗೆ ತಂದು ಬಿಟ್ಟವನು ಹೊರಟು ಹೋದ್ನಾ ಅಂದ ಕೃಷ್ಣ. ನನಗೇನು ಗೊತ್ತು, ಅವನು ಹೋಗ್ತಾನೋ ಇಲ್ಲ ಅಲ್ಲೇ ಸತ್ತು ಸಮಾಧಿ ಆಗ್ತಾನೋ, ಅದೆಲ್ಲ ನನಗೆ ಬೇಕಾ ಅಂತ ಆಕ್ರೋಶದಲ್ಲಿ ಕಿರ್ಚಿದ್ಲು ವಂಶಿ. ತನ್ನ ಮೊಬೈಲ್ ಫೋನ್ ತೆಗೆದ ಕೃಷ್ಣ ತನ್ನ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿ ವಂಶಿ ಹೇಳಿದ ಜಾಗದಲ್ಲಿ ಯಾವುದಾದ್ರೂ ವಿದೇಶಿ ಕಾರ್ ನಿಂತಿದೆಯಾ ಅಂತ ನೋಡೋಕೆ ಹೇಳ್ದ. ಮುಂದಿನ 2 ನಿಮಿಷಗಳಲ್ಲಿ ಆ ಜಾಗದಲ್ಲಿ ವಿದೇಶಿ ಕಾರೊಂದು ನಿಂತಿರೋದು ಖಚಿತವಾಯಿತು. ಕೃಷ್ಣನ್ಗಂತೂ ಆಶ್ಚರ್ಯ. ಅಪಹರಿಸಿದವನಾಗಿದ್ದರೆ ಇಷ್ಟೊತ್ತಿಗೆ ಈ ಊರು ಹೂಬಿಟ್ಟು ಹೋಗಬೇಕಿತ್ತು. ಆಳನ್ನು ಕರೆತರೋದಾಗಿ ವಂಶಿ ಹೇಳಿದ ಮೇಲೆಯೂ ಅದೇ ಜಾಗದಲ್ಲಿ ಧೈರ್ಯವಾಗಿ ನಿಂತಿದ್ದಾನೆ ಅಂದರೆ ಇದು ಖಂಡಿತವಾಗ್ಲೂ ಯಾವುದೋ ದೊಡ್ಡ ವಿಚಾರನೇ ಇರಬೇಕು ಅಂದ್ಕೊಂಡವನು ಅಳ್ತಿದ್ದ ತಂಗಿಗೆ ಸಮಾಧಾನ ಹೇಳಿ ಮನೆ ಒಳಗಡೆ ಕರ್ಕೊಂಡು ಬಂದ ಕೃಷ್ಣ. ಅಲ್ಲಿ ನರಸಿಂಹಮೂರ್ತಿ ನರ್ಮದಾ ಮೇಲೆ ರೇಗಿ ಆರ್ಭಡಿಸ್ತಿದ್ರು. ನರ್ಮದಾ ಅವರನ್ನು ಪಕ್ಕಕ್ಕೆ ತಳ್ಳಿ ಅವ್ರು ಕೇಳ್ತಾರೋ ಇಲ್ವೋ ವಂಶಿ ತನಗೆ ಹೇಳಿದ ವಿಷಯವನ್ನು ತಂದೆಗೆ ಹೇಳ್ದ ಕೃಷ್ಣ. ಅದರಲ್ಲೂ ಆ ಕಿಡ್ನಾಪ್ ಮಾಡಿದವನು ಇನ್ನೂ ಅದೇ ಜಾಗದಲ್ಲಿ ಕಾಯ್ತಿದ್ದಾನೆ ಅಂತ ಕೃಷ್ಣ ಹೇಳ್ತಿದ್ದಂತೆ ನರಸಿಂಹಮೂರ್ತಿ ರಕ್ತ ಕುದೀತು. ಪೂಜಾ ರೂಮ್ನಲ್ಲಿದ್ದ ವಿಭೂತಿ ರಾಶಿಯೊಂದಿಗೆ ಹೂತು ಹೋಗಿದ್ದ ಕುಲದೇವರ ಕತ್ತಿನ ಕೈಗೆ ತೆಗೆದುಕೊಂಡವರು ಏನು ಮಾತಾಡದೆ ಆವೇಶದಿಂದ ಹೊರಗಡೆ ನಡೆದ್ರು. ಇಡೀ ಕುಟುಂಬವೇ ಅವರನ್ನು ಹಿಂಬಾಲಿಸಿ ಹೋಯಿತು. ವಿಷಯ ಹಬ್ತಾ ಇಡೀ ಊರೇ ಅವರ ಹಿಂದೆ ನರಿತು. ವಂಶಿನ ನೋಡಿ ಪಿಸುಗುಡ್ತಿದ್ರು ಜನರೆಲ್ಲ.
ಮೊದಲಿಗನಾಗಿ ಆ ರಹಸ್ಯ ಪುರುಷ ಕೂತಿದ್ದ ಕಾರನ್ನು ಸಮೀಪಿಸಿದ ಕೃಷ್ಣ ಕಾರ್ ಕನ್ನಡಿಯ ಮೇಲೆ ಜೋರಾಗಿ ತಟ್ತ. ಡ್ರೈವರ್ ಸೀಟನ್ನು ಹಿಂದೆ ವಾಲಿಸಿ ಇಂಗ್ಲೀಷ್ ಹಾಡನ್ನು ಕೇಳ್ತಿದ್ದವನು ಹೊರಗಡೆ ನಡೀತಿರೋ ಗಲಾಟೆ ತಿಳಿದಿದ್ರು ತನ್ನ ಸ್ಥಿತಿ ಬದಲಾಯಿಸದೆ ಹಾಗೆ ಇದ್ದ ಆ ವ್ಯಕ್ತಿ. ಕೃಷ್ಣ ಅವನನ್ನು ಬಿಡುವಂತಿರಲಿಲ್ಲ. ನಿಲ್ಲಿಸದೆ ಕಾರಿನ ಡೋರನ್ನು ಜೋರಾಗಿ ತಟ್ತ. ಅಲ್ಲಿ ನೆರೆದಿದ್ದ ಊರಿನವರೆಲ್ಲರೂ ಹೊಳಿತಾ ಇದ್ದ ಹೆಸರು ತಿಳಿಯದ ಆ ವಿದೇಶಿ ಕಾರನ್ನು ಬಾಯಿ ತೆರೆದು ನೋಡ್ತಿದ್ರು. ಖಂಡಿತವಾಗ್ಲೂ ಅವನು ದೊಡ್ಡ ಶ್ರೀಮಂತರ ಮಗ ಅನ್ನೋದು ಅವರಿಗೆ ಅವನು ಹೇಳ್ದೇನೆ ಅರ್ಥ ಆಯಿತು. ಕೃಷ್ಣನ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿದ ಅವನು ಬೇಕು ಅಂತಲೇ ಕೆಲವು ನಿಮಿಷಗಳು ತಡ ಮಾಡಿದ ನಂತರವೇ ಕಾರಿನ ಬಾಗಿಲು ತೆಗೆದು ಕೆಳಗಡೆ ಇಳಿದ. ಕಣ್ಣಿನಲ್ಲಿದ್ದ ಸನ್ಗ್ಲಾಸ್ ತೆಗೆದವನು ಕೈಯಲ್ಲಿದ್ದ ರೋಲೆಕ್ಸ್ ವಾಚ್ ಸರಿ ಮಾಡ್ಕೊಳ್ತಲೇ ಬಂದಿದ್ದ ಗುಂಪೆಲ್ಲನೂ ಓರೆಗಣ್ಣಿನಿಂದ ನೋಡ್ದ. ಕೃಷ್ಣನ ಹಿಂದೆ ಅವನ ಫ್ರೆಂಡ್ಸು ಕೈಯಲ್ಲಿ ಕೊಚ್ಚುಗತ್ತಿ ಕಂಬಿ ಹಿಡಿದು ಬಂದುಬಿಟ್ಟಿದ್ರು. ಸಹನೆ ಅಂದರೆ ಏನು ಅಂತಲೇ ತಿಳಿಯದ ನರಸಿಂಹಮೂರ್ತಿ ಮೊದಲಿಗನಾಗಿ ಬಂದು ಅವನ ಶರ್ಟ್ ಹಿಡಿದು ಎಳಿತಾ, ಲೇಯ್ ಯಾರೋ ನೀನು ಕಿಡಿಗೇಡಿ ನನ್ನ ಮಗನೇ, ಎಷ್ಟು ಧೈರ್ಯ ಇದ್ದರೆ ನನ್ನ ಮಗಳ ಮೇಲೆ ಕೈ ಹಾಕ್ತೀಯ, ನೀನು ಕೊಚ್ಚಿ ತುಂಡು ತುಂಡು ಮಾಡಿದ್ರೇ ನನ್ನ ಮನಸ್ಸಿಗೆ ಶಾಂತಿ ಆಗೋದು ಅಂತ ನರಸಿಂಹಮೂರ್ತಿ ಅವನತ್ತ ಕತ್ತಿ ಎತ್ತಿದಾಗಲೂ ಎದೆಗುಂದದೆ ಅವರನ್ನು ನೇರವಾಗಿ ನೋಡ್ದ ಅವನು. ಅವನ ನೋಟ ಕೃಷ್ಣನ ಮನಸ್ಸಿನಲ್ಲಿ ಸಂಶಯವನ್ನು ಹುಟ್ಟುಹಾಕಿತ್ತು. ನರಸಿಂಹಮೂರ್ತಿನ ಹಿಂಗೆ ಬಿಟ್ಟರೆ ಅವನನ್ನು ಅಲ್ಲೇ ತುಂಡು ತುಂಡಾಗಿ ಕೊಚ್ಚಾಕ್ಬಿಡ್ತಾರೆ. ಕತ್ತಿ ಆ ವ್ಯಕ್ತಿ ಕುತ್ತಿಗೆಯನ್ನು ಸಮೀಪಿಸ್ತಾ ಇದ್ದಂತೆ ಕೃಷ್ಣ ತನ್ನ ತಂದೆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಅಪ್ಪ ಇರಿಯಪ್ಪ, ಮೊದಲು ಅವನು ಯಾರು ಏನು ಅಂತ ವಿಚಾರಿಸೋಣ, ಸ್ವಲ್ಪ ಶಾಂತವಾಗಿರಿ ಅಂತ ಹೇಳ್ದ ಕೃಷ್ಣ. ಏನೋ ವಿಚಾರಣೆ ಮಾಡೋದು ಮೊಣ್ಣಂಗಟ್ಟಿ ಇವನ ಹತ್ರ ಅಂತ ಹುಲಿಯಂತೆ ಘರ್ಜಿಸಿದ್ರು ನರಸಿಂಹಮೂರ್ತಿ. ಅಷ್ಟರೊಳಗಡೆ ಅವರ ಸಂಬಂಧಿಕರ ಗಂಡಸರು ಕೃಷ್ಣ ಹೇಳೋದು ಕೂಡ ಸರಿ ಅಂತ ಮಾತಾಡಿದಾಗ ನರಸಿಂಹಮೂರ್ತಿ ಕತ್ತಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡಿತು. ತನ್ನ ತಂದೆ ಹೆಚ್ಚು ಸಮಯ ತಾಳ್ಮೆಯಿಂದ ಇರೋದಿಲ್ಲ ಅನ್ನೋದನ್ನು ಅರಿತ ಕೃಷ್ಣ ನೇರವಾಗಿ ಆ ವ್ಯಕ್ತಿ ಮುಖ ನೋಡಿ, ಯಾರೋ ನೀನು, ಯಾವುದಕ್ಕೆ ನನ್ನ ತಂಗಿನ ಅಪಹರಿಸ್ದೆ ಅಂತ ಕೇಳ್ದ. ಆ ವ್ಯಕ್ತಿ ಕೃಷ್ಣನ ಪ್ರಶ್ನೆಗೆ ಉತ್ತರಿಸದೆ ತನ್ನನ್ನೇ ಮುಚ್ಚಿ ನೋಡ್ತಾ ಅಳ್ತಿದ್ದ ವಂಶಿಯ ಮೇಲೆ ದೃಷ್ಟಿ ನೆಟ್ಟು, ನಾನು ವಿರಾಟ್ ಸೂರ್ಯವಂಶಿ ಅಂದ ತಕ್ಷಣವೇ ನರಸಿಂಹಮೂರ್ತಿ ಹಿಡಿದಿದ್ದ ಕತ್ತಿ ಅವರ ಕೈಯಿಂದ ಜಾರಿ ನೆಲಕ್ಕೆ ಬಿತ್ತು. ಅಲ್ಲಿವರೆಗೆ ಅಳ್ತಾ ಇದ್ದ ವಂಶಿಯ ಕಣ್ಣುಗಳಲ್ಲಿ ಹೇಳ ತೀರದ ವೇದನೆ ಬಂದು ಆವರಿಸಿಕೊಂಡಿತ್ತು. ಕತೆ ಮುಂದುವರಿಯುತ್ತೆ. ಯಾರು ಈ ವಿರಾಟ್ ಸೂರ್ಯವಂಶಿ? ಅವನು ಯಾಕೆ ವಂಶಿನ ಕಿಡ್ನಾಪ್ ಮಾಡ್ದ? ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದವನು ಅವಳಿಗೆ ಏನೂ ಮಾಡದೆ ಮತ್ತೆ ಒಂದಿನ ಬಿಟ್ಟು ಅವಳನ್ನು ಮತ್ತೆ ಹೆಂಗೆ ಕರ್ಕೊಂಡು ಹೋಗಿದ್ನೋ ಹಾಗೆ ವಾಪಸ್ ತಂದು ಯಾಕೆ ಬಿಟ್ಟು ಓಡಿ ಹೋಗದೆ ಮತ್ತೆ ಯಾಕೆ ಅಲ್ಲೇ ನಿಂತಿದ್ದಾನೆ? ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಗೊತ್ತಾಗುತ್ತೆ.